ನನ್ನ ಹೆಸರು ಅಂಕಿತ. ನಾನು ಶ್ರೀಲಕ್ಷ್ಮಿ ಅಕಾಡೆಮಿ ಕಾಲೇಜಲ್ಲಿ ಓದ್ತಿದ್ದೀನಿ. ಎಲ್ಲರಿಗೂ 10th ಮುಗಿದ್ಮೇಲೆ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ, ಯಾವ ಕಾಲೇಜ್ ಸೇರಬೇಕು ಏನೋ ಅಂತ ಹೇಳ್ಬಿಟ್ಟು. ಈ ಸೇಮ್ ಕನ್ಫ್ಯೂಷನ್ ಅದರಲ್ಲಿ SSLC ಪರ್ಸೆಂಟೇಜ್ ಬಂದು 92%. ಅವ್ರು ನನಗೆ ಅವಾಗೇ ಪ್ರಾಮಿಸ್ ಮಾಡಿದ್ರು, ನಿಮ್ಗೆ ಇದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಕೊಡ್ತೀವಿ ಅಂತ. ಆ್ಯಂಡ್ ಈಗ ನನ್ನ PUC ಪರ್ಸೆಂಟೇಜ್ ಬಂದು 97%. ಅವರ ಪ್ರಾಮಿಸ್ ಕೊಟ್ಟದಾಗೆ ಉಳಿಸ್ಕೊಂಡಿದ್ದಾರೆ. ನಾನು ಈ ಪರ್ಸೆಂಟೇಜ್ ತೆಗೆದಿಲ್ಲ ಅಂದರೆ ಅದು ಕಾರಣ ಬಂದು ಎಲ್ಲ ಪ್ರಿನ್ಸಿಪಲ್ಸು, ಸ್ಟಾಫ್, ಟೀಚರ್ಸ್ ಆಗಲಿ, ನಮ್ಮ ಪೇರೆಂಟ್ಸ್ ಆಗಲಿ ಎಲ್ಲರೂ ಕಾರಣ ಆಗಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನು ಎಜುಕೇಷನ್ ವಿಷಯಕ್ಕೆ ಬಂದಾಗ ನಮ್ಮ ಕಾಲೇಜಲ್ಲಿ ಫ್ರೆಂಡ್ಲಿಯಾಗೆಲ್ಲ ಎಜುಕೇಷನ್ ಕೊಡ್ತಾರೆ. ಅದೊಂದೇ ಅಂದರೆ ಒಳ್ಳೆ ಇಂಟರಾಕ್ಟಿವ್ ಸೆಷನ್ಸ್ ಎಲ್ಲ ಇರುತ್ತೆ. ಬೋರ್ ಅನ್ನೋ ಪದಕ್ಕೆ ನಮ್ಮ ಕಾಲೇಜ್ಗೆ ಪ್ಲೇಸೇ ಇಲ್ಲ. ಬೋರ್ ಇಲ್ಲದೆ ಎಲ್ಲ ಕ್ಲಾಸಸ್ಸು ನಡೆಸ್ತಾರೆ. ಸಾಂಗ್ ಕಾಂಪಿಟೇಷನ್ ಆಗಲಿ, ಕುಕಿಂಗ್ ವಿತ್ ಫೈರ್ ಆಗಲಿ, ಮೆಹಂದಿ ಕಾಂಪಿಟೇಷನ್ ಆಗಲಿ, ಇಲ್ಲ ಈ ಥರ ಎಲ್ಲ ಆಕ್ಟಿವಿಟೀಸು ನಡೆಸ್ತಿರ್ತಾರೆ. ಇದೊಂದೇ ಅಲ್ಲೇ ನೆಕ್ಸ್ಟ್ ಇನ್ನು ಫೋಕ್ ಡ್ಯಾನ್ಸಸ್ ಬಂದರೆ ನಮ್ಮ ಸಂಸ್ಕೃತನ ಉಳಿಸುತ್ತಾ ಬೆಳೆಸುತ್ತಾ ಎಲ್ಲ ಕನ್ಸರ್ಟ್ ಆಗಲಿ, ಡೊಳ್ಳು ಕುಣಿತ ಆಗಲಿ, ಇವೆಲ್ಲ ಕಲ್ಚರಲ್ ಆಕ್ಟಿವಿಟೀಸು ನಮ್ಮ ಪ್ರಿನ್ಸಿಪಲ್ಸ್ ಅವರು ಹೇಳ್ಕೊಡ್ತಾರೆ. ನೀವು ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಈಚೆ ಹೋದಾಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋ ಎಕ್ಸ್ಪೀರಿಯನ್ಸಲ್ಲೇ ಹೋಗ್ತೀರಾ. ಮತ್ತು ಅದಲ್ಲದೆ ನಮ್ಮ ಪ್ರಿನ್ಸಿಪಲ್ಸ್ ಅವರು ಹೌಸ್ ವಿಸಿಟ್ ಬೇರೆ ಮಾಡ್ತಾರೆ. ಇನ್ನು ಸೆಕೆಂಡ್ PUC ಎಕ್ಸಾಮ್ ಹತ್ರ ಬರ್ತಿದ್ದಂಗೆ ಫುಲ್ ಕೇರ್ ತಗೋತಾರೆ. ಇದೊಂದೇ ಅಲ್ಲದೆ ಪರ್ಸನಲ್ ಸ್ಟೂಡೆಂಟ್ಸ್ ಕೇರ್ ತಗೋತಾರೆ. ಕಾಲೇಜ್ ಬಿಟ್ಟ ತಕ್ಷಣ ಸರ್ಸ್ಗಳೇ ಒಂದು ರೌಂಡ್ ಹಾಕೊಂಡು ಬರ್ತಾರೆ ಬೈಕಲ್ಲಿ. ಆ ಸ್ಟೂಡೆಂಟ್ಸ್ ಏನೇನು ಮಾಡ್ತಿದ್ದಾರೆ, ಮನೆಗೆ ಸೇಫಾಗಿ ರೀಚ್ ಆಗ್ತಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಇವೆಲ್ಲ ಲೈಕ್ ಸೇಫ್ಟಿ ಸೆಕ್ಯೂರಿಟೀಸ್ ಎಲ್ಲ ಇದೆ. ಸೊ ನೀವು ಬಂದು ಒಂದ್ಸರಿ ವಿಸಿಟ್ ಮಾಡಿ. ನೀವೇನಾದ್ರು ವಿಸಿಟ್ ಮಾಡಿಲ್ಲ ಅಂದರೆ ನೀವು ಒಂದು ಗೋಲ್ಡನ್ ಆಪರ್ಚುನಿಟಿ ಮಿಸ್ ಆದಂಗೆ.